ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಕೃಷಿ ಕನ್ನಡ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಗಂಟೆಯನ್ನು ದೇವರು ಮತ್ತು ದೇವತೆಗಳ ಆಧ್ಯಾತ್ಮಿಕ ಸ್ಥಾನ ಎಂದು ಹೇಳಲಾಗುತ್ತದೆ. ಗಂಟೆಯ ದೇಹವು ಅನಂತ ತತ್ವವನ್ನು ವಿವರಿಸುತ್ತದೆ. ಹಾಗಾದರೆ ಗಂಟೆಯನ್ನು ಏಕೆ ಬಾರಿಸಬೇಕು ಹಾಗೂ ಎಷ್ಟು ಬಾರಿ ಬಾರಿಸಬೇಕು ತಿಳಿಯೋಣ. ಗಂಟೆಯನ್ನು ಬಾರಿಸುವುದು ಹಿಂದೂ ದೇವಾಲಯಗಳಲ್ಲಿ ಒಂದು ಪ್ರಮುಖ ಅಭ್ಯಾಸವಾಗಿದೆ. ಹೆಚ್ಚಿನ ಹಿಂದೂಗಳು ದೇವಾಲಯದಲ್ಲಿ ಗಂಟೆಯನ್ನು ಬಾರಿಸಿದ ನಂತರ ದೇವರ ದರ್ಶನ ಮಾಡುತ್ತಾರೆ. ಆಧ್ಯಾತ್ಮಿಕ ಭಾವನಾತ್ಮಕ ನೆಲೆಯಾದ ದೇವಸ್ಥಾನಕ್ಕೆ ಹೋದಾಗ ಗಂಟೆ ಬಾರಿಸದೆ ದೇವರ ದರ್ಶನ ಮಾಡುವುದಿಲ್ಲ. ದೇವಸ್ಥಾನ ಚಿಕ್ಕದಿರಲಿ ದೊಡ್ಡದಿರಲಿ ತಪ್ಪದೆ ಗಂಟೆಯನ್ನು ಇಟ್ಟಿರಲಾಗುತ್ತದೆ. ಭಕ್ತರು ಬಂದು ಅದನ್ನು ಬಾರಿಸಿಯೇ ಮುಂದುವರಿಯುತ್ತಾರೆ. ಕೇವಲ ದರ್ಶನಕ್ಕೆ ಬರುವಾಗ ಮಾತ್ರವಲ್ಲದೆ ಆರತಿ ಮಾಡುವಾಗ ಹಾಗೂ ದೊಡ್ಡ ಪೂಜೆಗಳನ್ನು ಮಾಡುವಾಗ ಜೋರಾಗಿ ಗಂಟೆಗಳನ್ನು ಬಾರಿಸಲಾಗುತ್ತದೆ. ಆದರೆ ದೇವಸ್ಥಾನದಲ್ಲಿ ಏಕೆ ಗಂಟೆಗಳನ್ನು ಬಾರಿಸಬೇಕು ಎಂಬುದು ಅನೇಕ ಜನರಿಗೆ ಗೊತ್ತಿಲ್ಲ. ಹಾಗೆಯೇ ಎಷ್ಟು ಬಾರಿ ಬಾರಿಸಬೇಕು ಎಂಬುದು ತಿಳಿದಿರುವುದಿಲ್ಲ. ಗಂಟೆಯನ್ನು ಏಕೆ ಬಾರಿಸಬೇಕು? ಗಂಟೆಯನ್ನು ದೇವರು ಮತ್ತು ದೇವತೆಗಳ ಆಧ್ಯಾತ್ಮಿಕ ಸ್ಥಾನ ಎಂದು ಹೇಳಲಾಗುತ್ತದೆ. ಗಂಟೆಯ ದೇಹವು ಅನಂತ ತತ್ವವನ್ನು ವಿವರಿಸುತ್ತದೆ. ಮುಖ್ಯವಾಗಿ ಗಂಟೆಯ ನಾಲಿಗೆಯು ಸರಸ್ವತೀ ದೇವಿಯನ್ನು ಪ್ರತಿನಿಧಿಸುತ್ತದೆ. ಇನ್ನು ಗಂಟೆಯ ಹಿಡಿಕೆಯು ಗರುಡ, ನಂದಿ ಅಥವಾ ಚಕ್ರವನ್ನು ಪ್ರತಿನಿಧಿಸುತ್ತದೆ ಮತ್ತು ಪ್ರಾಣಶಕ್ತಿ ಎಂದು ಕರೆಯಲ್ಪಡುವ ಅತ್ಯಗತ್ಯ ಜೀವಶಕ್ತಿ ಎಂದು ಪರಿಗಣಿಸಲಾಗಿದೆ. ಗಂಟೆಯ ಕಂಪನವು ಚಕ್ರಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ದೇಹದಲ್ಲಿನ ಶಕ್ತಿಯ ಹರಿವನ್ನು ಸಮತೋಲನಗೊಳಿಸುತ್ತದೆ. ಗಂಟೆಯನ್ನು ಪಂಚಧಾತು 5 ಲೋಹ ಅಂದರೆ ತಾಮ್ರ, ಬೆಳ್ಳಿ, ಚಿನ್ನ, ಸತು ಮತ್ತು ಕಬ್ಬಿಣದ ಮಿಶ್ರಲೋಹದಿಂದ ತಯಾರಿಸಲಾಗುತ್ತದೆ. ಈ 5 ಲೋಹಗಳು ಪಂಚಮಹಾಭೂತವನ್ನು ಪ್ರತಿನಿಧಿಸುತ್ತವೆ. ಗಂಟೆ ಶಬ್ದವು ಆ ಪ್ರದೇಶದಲ್ಲಿನ ದುಷ್ಟಶಕ್ತಿಗಳು ಮತ್ತು ನಕಾರಾತ್ಮಕ ಕಿರಣಗಳನ್ನು ನಮ್ಮಿಂದ ದೂರ ಇಡುತ್ತದೆ. ಅಷ್ಟೇ ಅಲ್ಲ, ದೇವರ ಮುಂದೆ ಯಾವುದೇ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಗಂಟೆ ಬಾರಿಸಿದರೆ ಅದು ದೇವರನ್ನು ತಲುಪುತ್ತದೆ ಎನ್ನುವ ನಂಬಿಕೆ ಇದೆ. ಅಲ್ಲದೆ ದೇವಸ್ಥಾನದಲ್ಲಿ ಗಂಟೆ ಬಾರಿಸುವುದು ಅದೃಷ್ಟದ ಸಂಕೇತ ಎಂದು ಹೇಳಲಾಗುತ್ತದೆ. ನಂಬಿಕೆಗಳ ಪ್ರಕಾರ ನಾವು ದೇವಸ್ಥಾನದಲ್ಲಿ ನಿಂತು ಗಂಟೆಯನ್ನು 3 ರಿಂದ 5 ಗಂಟೆಗಳ ಕಾಲ ಬಾರಿಸಿದರೆ ಅನೇಕ ಪ್ರಯೋಜನಗಳು ಸಿಗುತ್ತದೆ. ಇದರಿಂದ ನಮ್ಮ ನರಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ. ಇದರ ಜೊತೆಗೆ ಗಂಟೆ ಬಾರಿಸುವುದು ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಮೆದುಳಿನ ಬಲ ಮತ್ತು ಎಡಹಾಲೆಗಳ ನಡುವಿನ ಸಾಮರಸ್ಯವನ್ನು ಸೃಷ್ಟಿಸುತ್ತದೆ. ಹೀಗಾಗಿ ಅವುಗಳ ನಡುವೆ ಏಕತೆಯನ್ನು ಸೃಷ್ಟಿಸುತ್ತದೆ. ಎಷ್ಟು ಬಾರಿ ಗಂಟೆ ಬಾರಿಸಬೇಕು? ಗಂಟೆಯನ್ನು 1 ಬಾರಿ ಹೊಡೆಯುವುದು ಮೋಕ್ಷವನ್ನು ಸೂಚಿಸುತ್ತದೆ. ಸ್ವಯಂ ಸಾಕ್ಷಾತ್ಕಾರ ಪಡೆಯಲು ಏಕೈಕ ಪ್ರಾರ್ಥನೆಯ ಮಾರ್ಗ ಇದು ಎನ್ನಬಹುದು. 2 ಬಾರಿ ಬಾರಿಸಿದರೆ ಸಂತೋಷ ಸಿಗುತ್ತದೆ ಹಾಗೂ ಈಡೇರಿದ ಆಸೆಗಳಿಗೆ ಧನ್ಯವಾದ ಹೇಳಿದಂತೆ ಸಹ ಆಗುತ್ತದೆ. 3 ಬಾರಿ ಹೊಡೆಯುವುದು ಭೌತಿಕ ಬಯಕೆಗಳ ಸಾಧನೆಗಾಗಿ. ವಿವಿಧ ಆಸೆಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸುವಾಗ 3 ಬಾರಿ ಗಂಟೆಯನ್ನು ಹೊಡೆಯಬೇಕು. ಪೂಜೆಯ ಸಮಯದಲ್ಲಿ ದೀಪವನ್ನು ಹಚ್ಚಿದಾಗ ಗಂಟೆಯನ್ನು 1 ಬಾರಿ ಬಾರಿಸಬೇಕು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.